ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಟೆರೆಸ್ ಗಾರ್ಡನ್ ಟೂರ್ ಮಾಡಿ ತೋರಿಸ್ತೀನಿ. ಮಳೆಗಾಲ ಸ್ಟಾರ್ಟ್ ಆಗಿದೆ ಇಲ್ಲಿ ನಮ್ಮ ಹೈದರಾಬಾದಲ್ಲಿ. ಇವಾಗ ಯಾವ ಥರ ನನ್ನ ಗಾರ್ಡನಲ್ಲಿ ಯಾವ್ಯಾವ ಹೊಸ ಗಿಡ ಬಂದಿದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ನಿಮ್ಗೆ ಇಷ್ಟ ಇದ್ದರೆ, ತಾಳ್ಮೆ ಇದ್ದರೆ ಕೊನೆ ತನಕ ನೋಡಿ. ಕೆಲವೊಂದು ಟಿಪ್ಸ್ ಕೂಡ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಗೇನೋ ಯೂಸ್ ಆಗುತ್ತಾ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಏನನ್ಸ್ತಂತ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್ ನೋಡಿ, ಈಗ ಹೇಳಿದ್ನಲ್ಲ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತ. 4 days ಇಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ನಮ್ಮ ಊರಲ್ಲಿ. ನೋಡಿ, ಇಲ್ಲಿ ಶಂಖಪುಷ್ಪದ ಗಿಡ ಇದೆ ನೋಡಿ. ಎಲ್ಲ ಪ್ರೂನ್ ಮಾಡಿಬಿಟ್ಟಿದೆ. ಪ್ರೂನ್ ಮಾಡಿದ್ರ ಮೇಲೆ ಈಗ ಹೊಸ ಚಿಗುರು ಬಂದ್ಬಿಟ್ಟು ಮತ್ತೆ ಪುನಃ ಹೂವು ಆಗ್ತಾ ಇದೆ. ಇದನ್ನ ಯಾಕೆ ಪ್ರೂನ್ ಮಾಡ್ತಾ ಇರ್ತೀನಿ ಅಂದ್ರೆ, ಬೇರೆ ಗಿಡಗಳನ್ನ ಬೆಳೆಯೋಕೆ ಬಿಡೋದೇ ಇಲ್ಲ, ಅದಕ್ಕೆ ಪ್ರೂನ್ ಮಾಡ್ತಾ ಇರ್ತೀನಿ. ಹಾಗೆ ಇಲ್ಲೊಂದು ಇದು ನಮ್ದು ಸೇವಂತಿಗೆ ಗಿಡ ಇದೆ. ತುಂಬಾ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮ್ಗೆ. ಇವಾಗ ಹೇಗ್ ಬೆಳ್ಕೊಂಡಿದೆ ನೋಡಿ. ಸಿಕ್ಕಾಪಟ್ಟೆ ದೊಡ್ಡ ಗ್ರೋ ಬ್ಯಾಗ್, ಅದು ಸಿಕ್ಕಾಪಟ್ಟೆ ಬೆಳ್ಕೊಂಡ್ಬಿಟ್ಟಿದೆ ನೋಡಿ. ಇದ್ರಲ್ಲಂತೂ ಈ ಗಿಡ ಹೀಗೆ ಇದ್ರೆ ಅದು ಎಷ್ಟು ಹೂ ಆಗುತ್ತೋ ಅಂತ ಲೆಕ್ಕ ಮಾಡಕ್ಕೆ ಆಗಲ್ಲ. ಅದು ಮಾತ್ರ ಗ್ಯಾರಂಟಿ. ಜಾಗ್ರತೆಯಾಗಿ ಕಾಪಾಡ್ಕೊಳ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಯಾವಾಗ್ಲೂ ಅದನ್ನ ಪಿಂಚಿಂಗ್ ಮಾಡ್ತಾ ಇರ್ತೀನಿ. ಸೇವಂತಿಗೆ ಹೂ ಗಿಡದಲ್ಲಿ ಹೂವು ಜಾಸ್ತಿ ಬರ್ಬೇಕಂದ್ರೆ ಪಿಂಚಿಂಗ್ ಮಾಡ್ತಾ ಇರ್ಬೇಕು. ಹಾಗೆ ಇಲ್ಲೊಂದು ನಮ್ ಚಪ್ರದ ಅವರೆ ಅಂತೀರಲ್ಲ ನೀವು, ಅದ್ ಗಿಡ ಹುಟ್ಟಿದೆ. ಇದು ಯಾವ ವೆರೈಟಿ ಅಂತ ಗೊತ್ತಿಲ್ಲ, ಅದ್ರಷ್ಟಿಗೆ ಅದೇ ಬಿದ್ಬಿಟ್ಟು ಹುಟ್ಟಿದೆ. ನೋಡೋಣ ಯಾವ ತರ ಆಗುತ್ತೆ ಅಂತ. ಇನ್ನು ಹೊಸ ಬೀಜಗಳು ಕೂಡ ತಂದ್ಕೊಂಡಿದ್ದೀನಲ್ಲ, ಅದಿನ್ನೂ ಹಾಕ್ಲಿಲ್ಲ. ಹಾಕ್ಬೇಕು. ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಒಂಚೂರು ಕಮ್ಮಿ ಅದ್ರ ಮೇಲೆ ಹಾಕ್ತೀನಿ. ಯಾಕಂತ ಹೇಳಿದ್ರೆ ಇಷ್ಟೊಂದು ಮಳೆ ಇದ್ದವಾಗ ಅದು ಕೊಳೆಯೋ ಚಾನ್ಸಸ್ ಇರುತ್ತೆ ನೋಡಿ. ಇದು ನೋಡಿ, ನಮ್ ಮಡೆ ಹಾಗಲಕಾಯಿ ಅಂತೀರ ನೋಡಿ, ಆ ಮಡೆ ಹಾಗಲಕಾಯಿ. ಇದು ಮೇಲ್ ಹೂ ಆದಾಗ ಫಿಮೇಲ್ ಹೂ ಆಗ್ತಿರ್ಲಿಲ್ಲ. ಫಿಮೇಲ್ ಹೂ ಆಗ್ತಿದ್ದಾಗ ಮೇಲ್ ಹೂ ಆಗ್ತಾ ಇಲ್ಲ. ಇದು ಪ್ರಾಬ್ಲಮ್ ಆಗ್ತದೆ. ಆದ್ರೂ ಒಂದ್ ಕಾಯಿ ಆಗಿದೆ ಇದರಲ್ಲಿ. ಹಾಗೆ ಇದು ಕೆಂಪು ಬಸ್ಲೆ. ಮೊನ್ನೆ ನಾನು ಗಾರ್ಡನ್ ಮೀಟಿಗೆ ಹೋಗಿದ್ನಲ್ಲ ಲಾಸ್ಟ್ ಸಂಡೇ, ಸಿಕ್ಕಾಪಟ್ಟೆ ತಗೊಂಡೋಗಿ ಎಲ್ಲರಿಗೂ ಕೊಟ್ಟಿದ್ದೆ ನಾನು ಈ ರೆಡ್ ಬಸ್ಲೆ. ಆದ್ರೂ ಕೂಡ ಮತ್ತು ಇನ್ನೂ ಇದೆ. ಇದು ನೋಡಿ, ಇದು ಸೇವಂತಿಗೆ ಗಿಡ. ನನ್ನ ಹತ್ರ ಇರೋ ಎಲ್ಲಾ ಸೇವಂತಿಗೆ ಗಿಡದ್ದು ಕಟಿಂಗ್ಸನ್ನ ಇಲ್ಲಿ ನೆಟ್ಟಿದ್ದೀನಿ. ಇದನ್ನ ಸ್ವಲ್ಪ ಇದಾದ್ರ ಮೇಲೆ ಬೇರೆ ಕಡೆ ನೆಡ್ತೀನಿ ತಗೊಂಡೋಗಿ. ನೋಡಿ, ಇದು ತೊಂಡೆಬಳ್ಳಿ. ಆ ಮೀಟಿಂಗಿಗೆ ಹೋಗ್ತಾ ತೊಂಡೆಬಳ್ಳಿನ ಕಟ್ ಮಾಡಿಬಿಟ್ಟು ಫ್ರೆಂಡ್ಸಿಗೆಲ್ಲ ಕೊಟ್ಟಿದ್ದೆ. ಆ ಸೊಪ್ಪೂರ ಇದ್ದದ್ದು ಬಿಸಾಕದ ಯಾಕೆ ಅಂತ ತೆಗ್ನೆಟ್ಟಿದ್ದೆ. ಬೇರ್ ಬರ್ಬೋದು ಅಂತ ಕಾಣಿಸುತ್ತೆ. ನೋಡೋಣ. ಇದು ಒಂದು ಟೊಮೆಟೊ. ಇದು ಚೆರಿ ಟೊಮೆಟೊ ಅಂತಾರಲ್ಲ, ಅದು ಕೂಡ ಬಿದ್ದುಟ್ಟಿದ್ದು. ಇದು ನೋಡಿ, ಇದು ಸ್ಫಟಿಕದಲ್ಲಿ ಒಂದು ಕಲರ್ ಇದು ಕಟಿಂಗ್ ತಂದ್ಬಿಟ್ಟು ಇಲ್ಲಿ ಮೇಲ್ ನೆಟ್ಟಿದ್ದೆ. ನೆಕ್ಸ್ಟ್ ಮಂತ್ ಇಂದ ನಾನು ಸೇಲ್ ಮಾಡಕ್ ಟ್ರೈ ಮಾಡ್ತೀನಿ. ಹಾಗೆ ಇದು ಪಿಂಕು, ನಮ್ದು ಏನಂತೀವಿ ಮುತ್ತು ಮಲ್ಲಿಗೆ ಇದೆಯಲ್ಲ, ಆ ಗಿಡ ಕಟಿಂಗ್ ನೆಟ್ಟಿದ್ನಲ್ಲ, ಅದು ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಹಾಗೆ ಇದೊಂದು ಹ್ಯಾಂಗಿಂಗ್ ಪ್ಲಾಂಟ್ಸ್ ಫ್ರೆಂಡ್ ಕೊಟ್ಟಿದ್ದು, ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಮೇಲ್ಗಡೆ ನೋಡಿ, ಇದೆಲ್ಲ ತೊಂಡೆಬಳ್ಳಿ. ಈ ಮಳೆಯಲ್ಲಿ ಜಾಸ್ತಿ ಮಳೆ ಬಂದಾಗ ಏನಾಗುತ್ತೆ ಅಂದ್ರೆ, ಮತ್ತೆ ಸಿಟಿಲಿ ಹೀಗಾಗುತ್ತೋ ಊರಲ್ಲೂ ಹೀಗಾಗುತ್ತೋ ನಂಗೆ ಗೊತ್ತಿಲ್ಲ. ನಮ್ಮೂರಲ್ಲಂತೂ, ನನ್ನ ಮನೇಲಂತೂ ಈ ಎಲೆಗಳೆಲ್ಲ ಮುಕ್ಕಾಲಂಶ ಕೊಳೆತು ಹೋಗ್ತಾ ಇದೆ. ಅಂದ್ರೆ ಜಾಸ್ತಿ ಮಳೆ ಬಂದ್ಬಿಟ್ಟೇನೋ. ಅದನ್ನ ನಾನು ಆದಷ್ಟು ಬೆಳೆದಿದ್ಯಲ್ಲ ಎಲ್ಲ ತೆಗಿತಾ ಇರ್ತೀನಿ. ಆದ್ರೂ ಕೂಡ ಇನ್ನೊಂದ್ಸತಿ ತೆಗಿಬೇಕಾಗಿದೆ. ತೊಂಡೆಕಾಯಿ ಅಂತೂ ಆಗ್ತಾ ಇದೆ. ಈ ಮಳೆಗಾಲದಲ್ಲಿ ಸ್ವಲ್ಪ ತೊಂಡೆಕಾಯಿ ಆಗೋದು ಕಮ್ಮಿ, ಅಲ್ಲಿ ತನಕ ಹೋಗಿದೆ. ಹಾಗೆ ಮೇಲೊಂದು ನಿಮ್ಗೆ ತುಪ್ಪದ ಹೀರೆಕಾಯಿ ಇದೆ, ತೋರಿಸ್ತೀನಿ ಆಮೇಲೆ. ಇವೆಲ್ಲ ಕಟಿಂಗ್ಸ್ ಅಪ್ಡೇಟ್ ನೋಡಿ. ಇವೆಲ್ಲ ಕಟಿಂಗ್ಸ್ ನಾನು ಫ್ರೆಂಡ್ಸ್ ಹತ್ರ ತಗೊಂಬಂದು ನೆಟ್ಟಿದ್ನಲ್ಲ, ಎಲ್ಲ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ. 80% ಪ್ಲಾಂಟ್ಸ್ ಎಲ್ಲ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೇನಾಗತ್ತೆ ಅಂತ. ಈ ಸೊಪ್ಪೂರ ಇದ್ದಿದ್ ಮಾತ್ರ ಬಿಸಿಲಿಗೆಲ್ಲ ಒಣಗಿ ಹೋಗ್ಬಿಟ್ಟಿದೆ. ಅದು ಸ್ವಲ್ಪ ದಪ್ಪದ ಕಡ್ಡಿಗಳು ಮಾತ್ರ ಚಿಗುರು ಬರಕ್ಕೆ ರೆಡಿ ಇದೆ ನೋಡಿ. ಇವೆಲ್ಲ ಕಟಿಂಗ್ಸ್ ನಾನು ನೆಟ್ಟಿದ್ದು. ಇದನ್ನ ನಿಮ್ಗೆ ತೋರ್ಸಿದಿನ ಇಲ್ವಾ ಗುರುತು ನಂಗೆ ನೆನಪಾಗ್ತಾ ಇಲ್ಲ. ತೋರ್ಸಿದ್ರೆ ಇನ್ನೊಂದ್ಸರ್ತಿ ನೋಡಿ, ತೋರ್ಸ್ಲಾರ್ದಿದ್ರೆ ನೋಡ್ಕೊಳ್ಳಿ. ಇವೆಲ್ಲ ಫ್ರೆಂಡ್ಸ್ ಕೊಟ್ಟ ಗಿಡಗಳ, ಇವೆಲ್ಲದೂ ನೆಟ್ಟಿದೀನಿ ನೋಡಿ. ತುಂಬಾ ಚೆನ್ನಾಗಿ ಬರ್ತಾ. ಇಲ್ಲೊಂದು ಚಪ್ರದವ್ರೆ ಬರ್ತಾ ಇದೆ. ಹಾಗೆ ಇದೊಂದು ಕೆಂಪು ಅರಿವೆ ಸೊಪ್ಪು ತರ. ಇದು ನನ್ನ ಹತ್ರ ಇರೋ ಮಾಸ್ ರೋಸ್ ಎಲ್ಲ ತೆಗ್ದ್ಬಿಟ್ಟು, ಅದೇ ನೆಲ ಗುಲಾಬಿ ಅಂತೀರಲ್ಲ, ಅದನ್ನೆಲ್ಲ ತೆಗ್ದು ಕಟಿಂಗ್ ನೆಟ್ಟಿದ್ದೀನಿ. ನೋಡೋಣ ಇದು ಬೇರೆ ಕಡೆ ನೆಡೋಣ ಅಂತ. ಇದು ಲಾಸ್ಟ್ ಇಯರ್ ಚಪ್ರದವ್ರೆ. ಅದು ತೆಗಿಬೇಕು. ಅದೀಗ ಎಲ್ಲ ಸ್ವಲ್ಪ ಕೊಳತೋದಂಗಾಗಿದೆ. ಇವಾಗ ತೆಗಿಬೇಕು. ಇಲ್ಲೆಲ್ಲ ಇನ್ನು ಯಾವುದೇ ಗಿಡ ನೆಡ್ಲಿಲ್ಲ. ಇಲ್ಲಿ ಯಾಕೆ ಯಾವುದೇ ಗಿಡ ನೆಡ್ಲಿಲ್ಲ ಅಂದ್ರೆ, ಮೇಲ್ಗಡೆ ನಾನು ಹೇಳಿದ್ನಲ್ಲ ಇಷ್ಟಕ್ಕೆ ಮುಂಚೆ ತುಪ್ಪದ ಹೀರೆಕಾಯಿ ಒಂದು ಬಿದ್ದುಟ್ಟಿದೆ ಅಂತ.
ಸಿಕ್ಕಾಪಟ್ಟೆ ಬೆಳ್ಕೊಂಡಿದೆ ಅದು ಮೇಲ್ಗಡೆ. ನಾನು ಆದಷ್ಟು ಎಲೆ ತೆಗ್ದು ಹಾಕ್ತಾ ಇದ್ದೆ, ಆದರೂ ಕೂಡ ಅದು ಪೂರ್ತಿ ಕವರ್ ಮಾಡಿಬಿಟ್ಟಿದೆ. ಜಾಸ್ತಿ ಎಲೆ ಇದ್ದವಾಗ ಏನಾಗುತ್ತೆ ಅಂದರೆ ಕೆಳಗಡೆ ಬರಲ್ಲ. ಅದಕ್ಕೆ ಸಾಧಾರಣವಾಗಿ ಟೆರೆಸ್ ಗಾರ್ಡನ್ ಬೆಳೆಸೋರು ಸೈಡಿಗೆ ಬಳ್ಳಿಗಳನ್ನೆಲ್ಲ ಹಾಕ್ಕೊತಾ ಇರಬೇಕು. ಈ ಥರ ಮಾತ್ರ ತಪ್ಪು ಇನ್ನೊಂದ್ಸರ್ತಿ ನೀವು ಮಾಡಲೇಬೇಡಿ. ನಾನಂತೂ ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ಈ ಜಾಲಿ ಹಾಕಿಸ್ತಾ. ಇದನ್ನು ನೆಕ್ಸ್ಟ್ ಇಯರ್ ನಾನು ಸ್ವಲ್ಪ ರಿಪೇರಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹೈಟ್ ಮಾಡಿಸ್ಬಿಟ್ರೆ ಇದ್ರದ್ದೆಲ್ಲ ನಾನು ಕೆಳಗಡೆನೇ ಬಳ್ಳಿ ಹಬ್ಬಿಸ್ಕೊಳ್ಳೋಕ್ಕೆ ಇದಿರುತ್ತೆ. ಆ ಥರ ಅನುಕೂಲ ಮಾಡ್ಕೊಳ್ತೀನಿ. ಈ ವರ್ಷ ಏನಿಲ್ಲ, ನೆಕ್ಸ್ಟ್ ಇಯರು ನೋಡೋಣ ಅದ್ರ ಬಗ್ಗೆ ಯಾವ ಥರ ಮಾಡ್ತೀನಿ ಅಂತ. ನೆಕ್ಸ್ಟ್ ಇಯರ್ ನೋಡಿ ಅಲ್ಲಿ ತನಕ ಹೋಗಿದೆ ಅದು. ಸುಮಾರು ಒಂದು 25-30% ನನ್ನ ಇದೆಲ್ಲ ಟೆರೆಸ್ನೆಲ್ಲ ಅದು ಒಂದೇ ಹಬ್ಕೊಂಡಿದೆ. ಈಗೀಗಷ್ಟೇ ಹೂವು ಆಗ್ತಾ ಇದೆ. ಇದೊಂದು ತೊಂಡೆ ಬಳ್ಳಿ ಇದೆ ಇಲ್ಲಿ, ಇನ್ನೊಂದು ಜಾತಿದಿದು. ಇದು ಕೂಡ ತುಂಬಾ ಅದ್ರ ಜೊತೆಗೆ ಈ ತುಪ್ಪದ ಹೀರೆಕಾಯಿ ಬಳ್ಳಿ ಜೊತೆಗೆ ಹೋಗಿದ್ರಿಂದ ಇಲ್ಲಿ ಕಾಯಿ ಕಮ್ಮಿ ಆಗ್ತಾ ಇದೆ. ಬಿಸಿಲು ಯಾವಾಗಲೂ ತೊಂಡೆ ಬಳ್ಳಿಗೆ ಜಾಸ್ತಿ ಬೇಕೇ ಬೇಕು. ಬಿಸಿಲಿಲ್ಲ ಅಂದ್ರೆ ತೊಂಡೆ ಬಳ್ಳಿಲಿ ಕಾಯಿ ಆಗಲ್ಲ. ತುಂಬಾ ಜನ ಕೇಳ್ತಾ ಇದ್ದಾರೆ ನಮ್ಮ ಮನೇಲಿ ತೊಂಡೆಕಾಯಿ ಆಗ್ತಾ ಇಲ್ಲ ಅಕ್ಕ ಯಾಕೆ ಅಂತ. ಯಾಕೆ ಅಂತ ಹೇಳಿದ್ರೆ ಬಿಸಿಲು ಕಮ್ಮಿ ಇದ್ರೆ ಆಗಲ್ಲ. ಹಾಗೆ ಇಲ್ಲೊಂದು ಸ್ಫಟಿಕ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸಣ್ಣ ಕಟಿಂಗ್ ತಂದು ನೆಟ್ಟಿದ್ದೆ ನಾನು, ನೋಡಿ ಎಷ್ಟು ಚಿಗುರು ಬಂದೆ ನೋಡಿ. ಇದನ್ನೆಲ್ಲ ಪಿಂಚಿಂಗ್ ಮಾಡ್ತಾ ಇದ್ರೆ ಈ ತರ ಬುಷಾಗಿ ಬೆಳೀತಾ ಇರುತ್ತೆ. ಯಾವುದೇ ಗಿಡಗಳಾಗ್ಲಿ ನಮಗೆ ಬುಷಾಗಿ ಬೇಕಂದ್ರೆ ಪಿಂಚಿಂಗ್ ಮಾಡಬೇಕು. ಇಲ್ಲೊಂದು ಬದನೆ ಗಿಡ ಇದೆ, ಅದು ಆಲ್ಮೋಸ್ಟ್ ಹುಳ ತಿಂದ್ಬಿಟ್ಟು ಅದು ಹೋಗ್ತಾ ಇದೆ. ಕಟಿಂಗ್ ಎಲ್ಲ ಮಾಡಿದೀನಿ ನೋಡಿ. ಈಗ ಮಳೆ ಬಂದೆಲ್ಲ ಚಿಗುರು ಬರುತ್ತೆ ನೋಡೋಣ. ಈ ಹರಿವೆ ನೋಡಿದ್ರೆ ಹರಿವೆ ದಂಟು ಎಷ್ಟು ದಪ್ಪ ಇದೆ. ಬೀಜಕ್ಕೋಸ್ಕರ ಉಳಿಸಿದ್ದೆ ಇದನ್ನ, ಬೀಜ ಹಾಕಿದ್ದೀನಿ. ನೋಡೋಣ ಇದೇನಂತ ಮಾತ್ರ ನಂಗೆ ಗೊತ್ತಿಲ್ಲ. ಯಾರೋ ಫ್ರೆಂಡ್ ಮನೆ ತಗೊಂಬಂದು ನೆಟ್ಟಿದ್ದು, ಎಷ್ಟು ಚೆನ್ನಾಗಿ ಹಬ್ಕೊಂತ ಇದೆ ನೋಡಿ. ಇಡೀ ಒಂದು ಗ್ರೋ ಬ್ಯಾಗಲ್ಲೆಲ್ಲ ಅದೇ ಇದೆ. ಇದನ್ನು ಕೂಡ ನಾನು ಕಟ್ ಮಾಡಿದ್ದೆ ಬದನೆ. ತುಂಬಾ ಚಿಗುರು ಬಂದ್ಬಿಟ್ಟು ಈಗ ಕಾಯಿ ಆಗ್ತಾ ಇದೆ ನೋಡಿ. ಈ ಬದನೆಲಿ ಯಾವಾಗಲೂ ಕಟ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಚಿಗುರು ಬಂದು ಹೊಸ ನಮಗೆ ಕಾಯಿಗಳು ಜಾಸ್ತಿ ಆಗುತ್ತೆ. ಇದೊಂದು ದಾಳಿಂಬೆ ಗಿಡ. ಹೂವು ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ ಯಾವಾಗಲೂ. ಒಂದು ಕಾಯಿ ಇಷ್ಟು ತನಕ ನಿಂತ್ಕೊಂತ ಇಲ್ಲ. ಗಿಡ ಸಣ್ಣದಿರೋದ್ರಿಂದನೋ ಅಥವಾ ಅದು ಗ್ರೋ ಬ್ಯಾಗ್ ಅಲ್ಲೇ ಇದೆ ಅದರಿಂದನೋ ಗೊತ್ತಿಲ್ಲ. ಇದು ನೋಡಿದ್ರೆ ಡುಬ್ಬು ಡುಬ್ಬು ಇದೆ ಒಂದು ಬೆಂಡೆ. ಇದು ಸ್ಟಾರ್ ಬೆಂಡೆ, ರೆಡ್ ಸ್ಟಾರ್ ಬೆಂಡೆ ಅದು. ಆಮೇಲೆ ಇದು ನೋಡಿ, ಇದು ನಿಮ್ಗೆ ಯಾವಾಗ್ಲೂ ತೋರಿಸ್ತಾ ಇರ್ತೀನಿ ನಾನು ನಿಮ್ಗೆ. ಈ ಸತಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಏನಂತ ಹೇಳಿದ್ರೆ ಕಾಲಿಫ್ಲವರ್ ಗಿಡ. ಈ ಕಾಲಿಫ್ಲವರ್ ಅದು ಆದ್ರ ಮೇಲೆ ಕಟ್ ಮಾಡಿದ್ದೆ, ಬುಡದಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದ್ಬಿಟ್ಟು ಈಗ ಬೆಳೀತಾ ಇದೆ ನೋಡಿ. ಇವೆಲ್ಲ ಮಾಸ್ ರೋಸ್, ಪೊರ್ಚುಲಕ, ಅವನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ನೆಡಬೇಕು. ಹಾಗೆ ಇದು ಗೊಂಡೆ. ನಾನು ಎಷ್ಟು ನಿಮ್ ಟೈಟಲ್ ಹೇಳ್ದಂಗೆ ಈ ಸರ್ತಿ ನನ್ಗೆ ಟೆರೆಸ್ ಗಾರ್ಡನ್ ಎಲ್ಲ ಜಾಸ್ತಿ ಹೂವಿನ ಗಿಡಗಳ ಹಾವಳಿ ಜಾಸ್ತಿ ಆಗ್ತಾ ಇದ್ದಂಗಿದೆ. ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ದಿದ್ರೆ ನಂಗೆ ತರಕಾರಿ ಬೆಳೆಸೋಕೆ ಗ್ಯಾರಂಟಿ ಜಾಗನೇ ಇರಲ್ಲ. ಸೊ ಆದಷ್ಟು ಕಮ್ಮಿ ಮಾಡ್ತೀನಿ. ಈಗ ಹೇಗೋ ಮಳೆಗಾಲ ಎಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕೆಳಗಡೆ ಎಲ್ಲ ತಗೊಂಡೋಗಿ ನೆಡ್ತೀನಿ ಹೂವಿನ ಗಿಡಗಳನ್ನೆಲ್ಲ. ಇದೆಲ್ಲ ಹೇಗೋ ಸೇಲ್ ಆಗುತ್ತೆ ಬಿಡಿ. ಸ್ಫಟಿಕ ಎಲ್ಲ ಸೇಲ್ಗೋಸ್ಕರನೇ ನಾನು ಕಟಿಂಗ್ ನೆಟ್ಟಿದ್ದೀನಿ ನೋಡಿ. ಮೊದಲು ಒಂದು ಬದನೆ ಕೂಡ ನೆಟ್ಟಿದ್ದೀನಿ. ಇವೆಲ್ಲದು ನೆಕ್ಸ್ಟ್ ಮಂತ್ ನಾನು ಸೇಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇವೆಲ್ಲ ಬೇರ್ ಬರುತ್ತಲ್ಲ ಅವಾಗೆಲ್ಲ ಕಿತ್ತು ಕೊಟ್ಬಿಡ್ತೀನಿ ನಾನು. ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಬೆಳ್ಕೊಂಡಿದೆ ನೋಡಿ. ರೆಡ್ ಬಸ್ಲೆ ಇದೆ, ಟೊಮೆಟೊ ಇದೆ, ಹಾಗೆ ಬದನೆ ಗಿಡ ನೆಟ್ಟಿದ್ದೀನಿ. ಇಲ್ಲೆಲ್ಲ ಸೋರೆಕಾಯಿ. ಈ ಸೋರೆಕಾಯಿ ಹೊಸದಾಗಿ ಬಂದಿದ್ದೀನಿ, ನಿಮ್ಗೆ ಇಷ್ಟು ತನಕ ತೋರಿಸಿರ್ಲಿಲ್ಲ, ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. 4 ಎಲೆ ಆಗ್ತಾ ಇದೆ. ಇದು 5 ಫೀಟ್ ತನಕ ಆಗುತ್ತೆ, ಉದ್ದುದ್ದದ್ದು ಇದು ಸೋರೆ ಇದು. ನಾನು ಬೀಜ ಹುಟ್ಟುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಹಾಕ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಹುಟ್ಟಿದೆ ಕೂಡ. ಕೆಳಗಡೆ ಕೂಡ 3-4 ತಗೊಂಡೋಗಿ ನೆಟ್ಟಿದ್ದೀನಿ. ಮೊನ್ನೆ ಮೀಟಿಂಗ್ ಹೋದಲ್ಲಿ ಎಲ್ಲ ಬೀಜ ತಗೊಂಡೋಗಿ ಎಲ್ಲ ಫ್ರೆಂಡ್ಸಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. ಅಷ್ಟೊಂದು ಬೀಜ ಇದ್ದಿತ್ತು. ಹುಟ್ಟುತ್ತಾ ಇಲ್ಲ ನಂಗೊಂದು ಡೌಟ್ ಇತ್ತು ನೋಡಿ. ಇಲ್ಲಿ ಕೂಡ ಕೆಲವುದೆಲ್ಲ ಸೇವಂತಿಗೆನೆಲ್ಲ ನೆಟ್ಟಿದ್ದೀನಿ. ಅದನ್ನ ಮೊಮ್ಮಗ ಆಡ್ಕೊಂತ ಮುರಿದಾಕಿದ್ದ, ಅದಕ್ಕೋಸ್ಕರ ಅಲ್ಲ ನೆಟ್ಟಿದ್ದೀನಿ. ಇವೆಲ್ಲ ನೋಡಿದ್ರೆ ಇವೇನು ಗೊತ್ತಾಯ್ತಾ, ಇದು ಅಡೇನಿಯಂ ಸೀಡ್ಸ್ ಬಂದಿತ್ತಲ್ಲ, ಆ ಸೀಡ್ಸ್ ಅನ್ನು ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇವನ್ನ ಸ್ವಲ್ಪ ಮಳೆ ಬರ್ತಿದ್ದಾಗ ಸ್ವಲ್ಪ ತೆಗೆದ್ಬಿಟ್ಟು ಬೇರೆ ಕಡೆ ಇಡಬೇಕು. ನಾನು ಈ ವಿಡಿಯೋ ತೆಗೆದ್ರ ಮೇಲೆ ಇಡ್ತೀನಿ. ಹಾಗೆ ಇವೆಲ್ಲ ನೋಡಿ ಸೇವಂತಿಗೆ ಗಿಡ, ಹೊಸದಾಗಿ ನೆಟ್ಟಿದ್ದು ಸೇವಂತಿಗೆ ಗಿಡ. ಇವೆಲ್ಲ ನಂಗೆ ಅಗತ್ಯ ಇಲ್ಲ, ಆದ್ರೂ ಕೂಡ ನೆಟ್ಟಿದ್ದೀನಿ. ಯಾಕಂತ ಹೇಳಿ ಹಳೆ ಗಿಡಗಳೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ರೆಡ್ ಡಿಸೆಂಬರು. ಹಾಗೆ ಅಲ್ಲೊಂದು ಬಸ್ಲೆ ಇದೆ, ಅದಕ್ಕೆ ಸಿಲೋನ್ ಬಸ್ಲೆ ಅಂತಾರೆ. ಇದೇನು ಗೊತ್ತಾಯ್ತಾ, ಲಾಸ್ಟ್ ಇಯರ್ ಕೂಡ ತೋರಿಸಿದ್ದೆ. ಅದೇ ನಮ್ದು ಏನದು ಗಡ್ಡೆಕೋಸ ಅಲ್ಲ, ಬೆಂಗಳೂರು ಬದನೆಕಾಯಿ ಏನಂತಾರಲ್ಲ, ಚೌಚೌ ಅಂತಾರೆ ನೋಡಿ, ಅದನ್ನ ತಂದ್ಬಿಟ್ಟು ಆ ಬೇರ್ ಬರ್ಸ್ಬಿಟ್ಟು ನೆಟ್ಟಿದ್ದೀನಿ. 4 ಎಲೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ನಿಮ್ಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸರಿ, ಗೊತ್ತಿಲ್ಲದಿದ್ದವ್ರು ಬೆಳೆಸ್ಕೊಬೋದು. ಹಾಗೆ ಇದನ್ನ ಗೊತ್ತಾಯ್ತಾ, ಇದೇನಂತ, ನಮ್ ಕುಂದಾಪುರ ಕಡೆ ಅಂತೂ ಸೋಣೆ ಹೂವು ಅಂತಾರೆ. ಏನಂತಾರಪ್ಪ ಇಂಗ್ಲಿಷ್, ಬಲ್ಸಮ್ ಅಂತಾರೆ ಇಂಗ್ಲಿಷಲ್ಲಿ.
ಹಾಗೆ ಅದು ಮತ್ತೆ ತುಂಬ ಸಿಕ್ಕಾಪಟ್ಟೆ ಬೆಳ್ಕೊಂಡ್ಬಿಟ್ಟಿದೆ. ಅದೇ ಹೇಳಿದ್ನಲ್ಲ ನಾನು ನಿಮಗೆ, ಈ ಸರ್ತಿ ಹೀಗೆ ಬಿಟ್ರೆ ಬರೀ ಹೂವಿನ ಗಿಡಗಳೇ ಇರುತ್ತೆ. ಇದು ನೋಡಿ ಒಂದು ಹಾಗಲಕಾಯಿ ಬಳ್ಳಿ ಬಿದ್ದು ಹುಟ್ತಾ ಇದೆ. ಅಲ್ಲಿ ಕಳೆದ ವರ್ಷದೆಲ್ಲ ಹಾಗೇ ಇದೆ, ಅದೆಲ್ಲ ತೆಗಿಬೇಕು ಅದನ್ನ. ಒಂದು 80% ತೆಗ್ದಿದ್ದೀನಿ, ಒಂದು 20% ಮಿಕ್ಕಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ಹೊಸ ಗಿಡಗಳ ಹಬ್ಬಕ್ಕೆ ಚಾನ್ಸ್ ಮಾಡೋಣ. ಇದು ನಮ್ಮ ಕಾಬಾಳೆ ಅಂತಾರಲ್ಲ, ಅದು ಬೀಜದಿಂದ ಸಿಕ್ಕಾಪಟ್ಟೆ ಹುಡ್ತಾ ಇರತ್ತೆ ಇದು. ಒಂದು ಎಲ್ಲೋ ಬಂದು ಬೀಜ ಬಂದು ಹುಟ್ಟಿದ್ದು ಎಷ್ಟು 3 ಗ್ರೋ ಬ್ಯಾಗಲ್ಲಿ ಆಗಿದೆ. ಇವನ್ನೆಲ್ಲ ಹಳೇದೆಲ್ಲ ತೆಗೆದ್ಬಿಡ್ತೀನಿ. ಹಾಗೆ ಜಿನಿಯಾ ಕೂಡ ಅಲ್ಲಲ್ಲೆಲ್ಲ ನೆಟ್ಟಿದ್ದೀನಿ. ಜಿನಿಯಾ ಕೂಡ ತುಂಬ ಚೆನ್ನಾಗೇ ಬರ್ತಾ ಇದೆ. ಜಿನಿಯಾ ಅಂದ್ರೆ ಗೊತ್ತಲ್ಲ ನಿಮಗೆ, ಏನಂತಾರೆ ಅದಕ್ಕೆ ಕನ್ನಡದಲ್ಲಿ ಏನಂತಾರಪ್ಪ, ನೆನಪಾಯ್ತು ನನಗೆ. ನೆನಪಾದವ್ರು ಒಂದ್ಸತಿ ಕಾಮೆಂಟಲ್ಲಿ ಹೇಳಿ ಆಯ್ತಾ. ಇದು ನೋಡಿ, ಇದು ಕಟಿಂಗ್ಸ್, ಸೇವಂತಿಗೆ ಕಟಿಂಗ್. ಇದ್ರ ಬಗ್ಗೆ 2 ಸರ್ತಿ ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ. ಹಾಗೆ ಇದು ತುಳಸಿ, ಹಳೇ ತುಳಸಿ ಒಂದು ಗಿಡ ಮಾತ್ರ ಉಳಿಸಿದ್ದೀನಿ, ಉಳಿದಿದ್ದೆಲ್ಲ ಕೆಳಗಡೆ ತಗೊಂಡು ನೆಟ್ಬಿಟ್ಟಿದ್ದೀನಿ. ಕೆಳಗಡೆ ನೋಡ್ತಾ ತೋರಿಸ್ತೀನಿ ನಿಮಗೆ. ಇದು ನೆಕ್ಸ್ಟ್ ಬ್ಯಾಚಲ್ಲಿ ನೆಟ್ಟು ಅಂತ ನಮ್ಮ ಸೇವಂತಿಗೆ ಕಟಿಂಗ್ಸ್. ಇದಕ್ಕೆ ಫುಲ್ ಬಿಸಿಲಲ್ಲೇ ಇದು ನೆಟ್ಟಿದ್ದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಳುಚಾಗಿದೆ. ಪ್ರಾಬ್ಲಮ್ ಏನಿಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ಇದಕ್ಕೆಲ್ಲ ನಾನು ತರಕಾರಿ ಗಿಡ ಹಾಕಬೇಕು. ನೋಡಿ, ಇದು ನೋಡಿದ್ರೆ ಬಲ್ಸಮ್ಮು ಎಷ್ಟೊಂದು ಬೀಜ ಬಿದ್ದು ಹುಟ್ಟಿದೆ ನೋಡಿ. ಇದು ಯಾವುದೂ ನಾನು ಹಾಕಲಿಲ್ಲ, ಅವೇ ಬಂದಿದ್ದಿದೆ. ಎಷ್ಟು ಒಂದು ಬಂದಿದೆ ಅಂದ್ರೆ ಅಷ್ಟು ಬಂದಿದೆ. ಇದನ್ನೆಲ್ಲ ಮುಕ್ಕಾಲಂಶ ತಗೊಂಡು ಕೆಳಗಡೆ ಸೈಡಿಗೆ, ಪಕ್ಕದ ಸೈಡ್ ಜಾಗ ಇದೆಯಲ್ಲ, ಅಲ್ಲಿ ನೆಡಬೇಕು. ಇದನ್ನ ನೋಡೋಣ. ಹಾಗೆ ಇಲ್ಲೊಂದು ಹೀರೆ ಗಿಡ ಹುಟ್ಟುತ್ತಾ ಇದೆ. ಹೀರೆ ಅಂದ್ಕೊಂಡಿದ್ದೀನಿ, ಏನೋ ಗೊತ್ತಿಲ್ಲ. ಯಾವಾಗಲೂ ಬೀಜ ಇದ್ದಿದ್ದು ಹಾಕಿದ್ದೀನಿ, ಬರುತ್ತೋ ಇಲ್ಲ ಡೌಟಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ನೋಡೋಣ. ಹಾಗೆ ಇದು ಬಿಳಿ ಸೇವಂತಿಗೆ. ಇದ್ರ ಕಟಿಂಗ್ ಎಲ್ಲ ತೆಗೆದ್ಬಿಟ್ಟು ಈ ಟಬ್ಬಲ್ಲೆಲ್ಲ ನೆಟ್ಟಿದ್ದೀನಿ. ಈ ಟಬ್ಬು ಫುಲ್ಲು ಇದೇ ಒಂದು ಸೇವಂತಿಗೆ ಹೇಗಾಗುತ್ತೆ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಸಲು ಆ್ಯಕ್ಚುಲಿ ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದ್ದು ತರಕಾರಿ ನೆಡೋಕ್ಕಂತ. ಒಂದೊಂದೇ ಆ್ಯಡ್ ಆಗ್ತಾ ಇದೆ ಹೂವಿನ ಗಿಡಗಳು. ಅದಕ್ಕೆ ಟೈಟಲಲ್ಲಿ ಹೇಳಿದ್ದು ನಾನು ನಿಮಗೆ, ಈ ಸಾರಿ ಹೂವಿನ ಗಿಡಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತ. ಯಾಕಂದ್ರೆ ಇನ್ನೂ ತರಕಾರಿ ಬೀಜ ಹಾಕಿಲ್ಲ, ಅದು ವಿಷಯ. ತರಕಾರಿ ಬೀಜ ಹಾಕ್ಬೇಕು, ಮೆಣಸಿಂದು, ಟೊಮೆಟೊ, ಬದನೆ ಎಲ್ಲ ಹಾಕಬೇಕು. ಇದು ನೋಡಿದ್ರೆ ವಾಟರ್ ಲಿಲ್ಲಿ ಎಷ್ಟು ಚೆನ್ನಾಗಿ ಬಂದೆ ನೋಡಿ. ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ನೋಡಿ, ಎಷ್ಟು ಫ್ರೆಶ್ ಆಗಿ ಎಲೆ ಬರ್ತಾ ಇದೆ. ಈಗ ಇನ್ನೊಂದು 15 ದಿವಸದಲ್ಲೇ ಹೂ ಆಗ್ಬಿಡುತ್ತೆ, ಒಳ್ಳೆ ಬಿಳಿ ಹೂ ಆಗುತ್ತೆ. ಹೂ ಆದಾಗ ನಿಮಗೆ ತೋರಿಸ್ತೀನಿ ನಾನು, ಓಕೆನಾ. ಇದೆಲ್ಲ ಏನು ಗೊತ್ತಾ, ಸ್ವಲ್ಪ ಹುಳಿ ಇರುತ್ತೆ ನೋಡಿ. ಅದು ಏನಂತಾರೆ, ಹುಳಿಚಿಕ್ಕ ಸೊಪ್ಪು ಅಂತ ಅಂತಾರಲ್ಲ ಅದನ್ನ, ಒಂಥರ ಪಾಲಕ್ ಸೊಪ್ಪು ಇದ್ದಂಗೆ ಇರುತ್ತೆ, ಸ್ವಲ್ಪ ಹುಳಿ ಇರುತ್ತೆ. ಹೆಸರೇನೋ ಹೇಳಕ್ ಬರ್ತಾ ಇಲ್ಲ ನನಗೆ, ನೆನಪಾಗ್ತಾ ಇಲ್ಲ. ಅದ್ರದ್ದು ಬೀಜ ಹಾಕಿದ್ದು ನೋಡ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ದೊಡ್ಡದಾದ ಮೇಲೆ ಬೇರೆ ಬೇರೆ ಕಡೆ ನೆಡಬೇಕು. ಇದು ನೋಡಿ, ಇದೊಂದು ಕಲರ್ ಬಲ್ಸಮ್ಮೆ. ಹಾಗೆ ಇದು ಬಿಟ್ಟು 4 o'clock ನಮ್ಮದು ಮಧ್ಯಾಹ್ನ ಮಲ್ಲಿಗೆ ಅಂತೇನಲ್ಲ ಅದು. ಹಾಗೆ ಇದು ಏನಪ್ಪ, ಇದು ಗೋಂಗೂರ ಗೊತ್ತಲ್ಲ, ಪುಂಡಿ ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಬಂದೆ ನೋಡಿ. ಒಂದು ಚಟ್ನಿಗಂತೂ ಸಾಕಾಗ್ತದೆ, ದೊಡ್ಡ ಮರ ಥರನೇ ಬೆಳ್ಕೊಂಡಿದೆ. ಇದು ನೋಡಿ, ಇದು ಜಿನಿಯಾ ಕಳೆದ ವರ್ಷದಿಂದ ಇದೆ, ಮತ್ತು ಹೊಸ ಚಿಗುರು ಬಂದುಬಿಟ್ಟು ಹೂವಾಗಕ್ಕೆ ರೆಡಿ ಇದೆ. ಇಲ್ಲೊಂದು ಬದನೆಗೆ ಆಗ್ತಾ ಇದೆ ನೋಡಿ. ಈ ಬದನೆ ಗಿಡನೆಲ್ಲ ನಾನು ಕಟ್ ಮಾಡಿಬಿಟ್ಟಿದೆ ಒಂದು ಸರ್ತಿ, ಆದರೆ ಮತ್ತೆ ಪುನಃ ಚಿಗುರು ಬಂದುಬಿಟ್ಟು ಆಗ್ತಾಯಿದೆ. ಈಗಿನ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ. ಇದಕ್ಕೆ ಬರೋ ಕಾಯಿಲೆ, ಮುಖ್ಯವಾಗಿ ನಿಮ್ಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದಿದ್ನಲ್ಲ ನೋಡಿ, ಇದು ಯಾವ ಥರ ಇದೆ ನೋಡಿ. ಇದೆಲ್ಲ ಆಫಿಡ್ಸ್. ಇದಕ್ಕೆ ಏನು ಮಾಡಬೇಕಂದ್ರೆ, ಸ್ಟಾರ್ಟಿಂಗಲ್ಲಿದ್ದವಾಗ ಕಟ್ ಮಾಡಿ ಬಿಸಾಕ್ಬಿಡ್ಬೋದು. ಇಲ್ಲ ಅಂತ ಹೇಳಿದರೆ ಕೈ ಬೇವಿನ ಎಣ್ಣೆ ಇರುತ್ತಲ್ಲ, ಅದನ್ನು ಸ್ಪ್ರೇ ಮಾಡ್ಬೋದು. ಇಲ್ಲ ಅಂತೇಳಿ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಒಂಚೂರು ಡಿಟರ್ಜೆಂಟ್ ಪೌಡ್ರು, ಒಂಚೂರು ಯಾವುದಾದ್ರು ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ಆವಾಗ ಇದು ಕಂಟ್ರೋಲಿಗೆ ಬರುತ್ತೆ. ಇದು ಒಂದು ಸರ್ತಿ ಸ್ಟಾರ್ಟ್ ಆದರೆ ತುಂಬ ಕಷ್ಟ ಇದೆ, 2-3 ಥರದಲ್ಲಿ ಇರುತ್ತೆ. ಬೇರೆ ಥರದ್ದು ಕೂಡ ಬೇರೆ ಗಿಡದಲ್ಲಿದೆ, ತೋರಿಸ್ತೀನಿ ನಾನು ನಿಮಗೆ, ಓಕೆನಾ. ಈ ಬದನೆ ಗಿಡಕ್ಕಂತೂ ಕಂಪಲ್ಸರಿ ಇದು ಬರ್ತಾ ಇರುತ್ತೆ, ನೋಡ್ತಾ ಇರಬೇಕು. ಎಲ್ಲ ಹಿಂದ್ಗಡೆ ಬರ್ತಿದೆಯಾ ಇಲ್ವಾ, ಏನಾಗಿದೆ ಅಂತ ನೋಡ್ತಾ ಇರಬೇಕು. ಇವೆಲ್ಲ ಮತ್ತೆ ಹೇಗೆ ಪುಂಡಿ ಪಲ್ಯನೇ, ಅಂದರೆ ಗೋಂಗೂರ ಹುಳಿ ಇರುತ್ತೆ, ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಶುಂಠಿ, ಕಳೆದ ವರ್ಷ ನೆಟ್ಟಿದ್ದು, 1-2 ಸಣ್ಣ ಕಟಿಂಗ್ ತಂದು ನೆಟ್ಟಿದ್ದೆ, ಅದು ಚೆನ್ನಾಗೇ ಬಂದು ನೋಡಿ. ಈ ವರ್ಷ ನೆಟ್ಟಿದ್ದು ಇದೆಲ್ಲ ಇದೆ ನೋಡಿ. ಇವೆಲ್ಲ ಇಲ್ಲೆಲ್ಲ ಇದು ನೆಟ್ಟಿದೆ, ಯಾವುದು ಅರಿಶಿನ ಮತ್ತು ಶುಂಠಿ ನೆಟ್ಟಿದ್ದೀನಿ. ಅರಿಶಿನ ಸ್ವಲ್ಪ ನಾನು ಲೇಟ್ ಆಯ್ತು ನೆಟ್ಟಿದ್ದು, ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಶುಂಠಿ ಅಂತೂ ತುಂಬ ಚೆನ್ನಾಗೇ ಬಂದಿದೆ ನೋಡಿ. ಶುಂಠಿ ಚೆನ್ನಾಗೇ ಬಂದಿದೆ, ಪ್ರಾಬ್ಲಮ್ ಏನಿಲ್ಲ. ಇದು ಸ್ವಲ್ಪ ಬೆಳೆದಂಗೆ ಸ್ವಲ್ಪ ಮಣ್ಣು ಹಾಕ್ತಾ ಇದ್ದರೆ ನಮಗೆ ಶುಂಠಿ ಜಾಸ್ತಿ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಮಣ್ಣು ಕಮ್ಮಿ ಇದ್ದಲ್ಲೇ ನೆಟ್ಟಿದ್ದೀನಿ. ಸ್ವಲ್ಪ ಬೆಳೆದ್ರ ಮೇಲೆ ಇನ್ನೊಂದಷ್ಟು ಮಣ್ಣು ಹಾಕಬೇಕು. ಮಣ್ಣು ಹಾಕಿ ಮುಚ್ಚಿಬಿಟ್ರೆ ತುಂಬ ಚೆನ್ನಾಗಿ ನಮಗೆ ಶುಂಠಿ ಯಾವಾಗಲೂ ಬರ್ತಾ ಇರುತ್ತೆ. ಶುಂಠಿ ಒಂದೇ ಸರ್ತಿ ತೆಗೆಯೋದು ಬೇಕಲ್ಲ, ನಮ್ಗೆ ಬೇಕಾದವಾಗ ಒಂದೊಂದೇ ಗಿಡದ್ದು ಕಟ್ ಮಾಡ್ಕೊಂಡು ಹೋದ್ರೆ ಸಾಕಾಗ್ತಾ ಇರುತ್ತೆ.
ಮಣ್ಣು ಮಾತ್ರ ಸ್ವಲ್ಪ ಲೂಸ್ ಆಗಿರಬೇಕು. ಈ ಗಡ್ಡೆಗಳಿಗೆಲ್ಲ ಮಣ್ಣಲ್ಲಿ ನೀರು ನಿಂತಿರಬಾರ್ದು. ನೀರು ನಿಂತಿದ್ರೆ ಏನಾಗುತ್ತೆ ಅಂದರೆ ಕೊಳ್ತೋಗುತ್ತೆ. ಓಕೆನಾ. ಅರಿಶಿನ ಬಂದ್ರ ಮೇಲೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಅರಿಶಿನ ನೆಟ್ಟಿದೆ ಈ ಸರ್ತಿ. ಏನಾಗುತ್ತೆ ನೋಡೋಣ. ನೋಡಿ, ಇದು ಅರಿಶಿಣನೇ ನೋಡಿ. ಇವೆಲ್ಲ ಸಣ್ಣ ಸಣ್ಣ ಮೊಳಕೆ ಬರ್ತಾ ಇದೆ ಇನ್ನು. ಅದು ಈ ಮೇ ತಿಂಗಳಲ್ಲಿ ನೆಡಬೇಕು. ಆ್ಯಕ್ಚುಲಿ ಮೇ ತಿಂಗಳಲ್ಲಿ ನೆಟ್ಟಾಗ ನಾನು ಜೂನಿಗೆ ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಚೆನ್ನಾಗಿ ಬಂದ್ಬಿಡುತ್ತೆ. ನಾನು ನೆಟ್ಟಿ ತುಂಬ ಲೇಟ್ ಆಗೋಯ್ತು. ಇವೆಲ್ಲ ಸ್ವಲ್ಪ ಕ್ಲೀನ್ ಮಾಡೋ ಕೆಲಸ ಇದ್ದಿತ್ತು, ಅವೆಲ್ಲ ಆದ್ರ ಮೇಲೆ ನೆಡೋಣ ಅಂತ ಹೇಳ್ಬಿಟ್ಟು ಲೇಟ್ ಮಾಡಿಬಿಟ್ಟೆ ನೋಡಿ. ಮತ್ತು ಪುನಃ ಎಲ್ಲಿ ನೋಡಿದ್ರು ನಿಮಗೆ ಈ ಬಲ್ಸಮ್ ಗಿಡಗಳೇ ಕಾಣಿಸ್ತಾ ಇದೆ. ಯಾಕಂದ್ರೆ ಅದು ಒಂದು ಗಿಡದಲ್ಲಿ ಬೀಜ ಆಯ್ತಂದ್ರೆ ಅದು ಪಟ್ಟ ಅಂತ ಸಿಡಿದ್ಬಿಟ್ಟು ಬೇರೆ ಎಲ್ಲ ಕಡೆ ಹೋಗ್ಬಿಟ್ಟು ಬೆಳಿತಾ ಇದೆ. ಇದು ಬೆಂಡೆ ಬೀಜಕ್ಕೆ ಬಿಟ್ಟಿದ್ದೀನಿ ಒಂದೆರಡು. ಬಿಸಿಲಲ್ಲಿ ಇತ್ತಲ್ಲ ಅಂತ ಬಿಟ್ಟಿದ್ದೀನಿ, ಮಳೆ ಬಂತಲ್ಲ ಒಂದು ಸ್ವಲ್ಪ ನೋಡ್ಬೇಕು. ಇದೇನು ಗೊತ್ತಾಯ್ತಾ ನಿಮಗೆ? ನೀವು ಜಿನಿಯಾ ಅನ್ಕೊಂತೀರೇನೋ. ಜಿನಿಯಾ ಪ್ಲಸ್ ಸೂರ್ಯಕಾಂತಿ ಎರಡು ಇದೆ ಇಲ್ಲಿ. ಜಿನಿಯಾ ಕೂಡ ತುಂಬ ಕಲರ್ದಿದೆ. ಡಬಲ್ ಎಸ್ಲಿಂದ ತರಿಸಿ ಹಾಕಿದ್ದೀನಿ, ನೋಡ್ಬೇಕು. ಸೂರ್ಯಕಾಂತಿ ಕೂಡ ಇದೆ. ಹಾಗೆ ಅಲ್ಲೊಂದು ಗ್ರೋ ಬ್ಯಾಗು ಹೊಸದಾಗಿ ರೆಡಿ ಮಾಡಿದ್ದೀನಿ. ಸ್ವಲ್ಪನೇ ಮಣ್ಣಿದೆ, ತುಂಬ ಹಾಕಬೇಕು. ಇಲ್ಲಿ ಸೂರ್ಯಕಾಂತಿ ಹಾಗೂ ಜಿನಿಯಾ ನೆಟ್ಟಿದ್ದೀನಿ. ಹೂವಿನ ಗಿಡಗಳು ಸ್ವಲ್ಪ ಎಷ್ಟೇ ಬೇಡ ಅಂದರೂ ಕೂಡ ಕೈ ಹೋಗ್ತಾ ಇರುತ್ತೆ, ಅಲ್ಲೇ ನೆಡ್ತಾ ಇರ್ತೀವಿ. ಅದು ಬರೋ ದೊಡ್ಡ ಪ್ರಾಬ್ಲಮ್. ಮೆಣಸಿನ ಗಿಡ ನೋಡಿದ್ರಲ್ಲ, ಫ್ರೆಂಡ್ಸ್ ಕೊಟ್ಟಿದ್ದದು, ನೆಟ್ಟಿದ್ದೀನಿ. ನೋಡೋಣ, ಇನ್ನು ಬೀಜ ಹಾಕ್ಬಿಟ್ಟು ಅದು ಸ್ವಲ್ಪ ಬೆಳೆದ್ರ ಮೇಲೆ ನೆಡಬೇಕು. ಏನಿಲ್ಲ ಅಂದ್ರೆ ಲೇಟಾಗಿ ಹೋಗುತ್ತೆ. ಇದೇ ಥರ ನಮ್ಗೆ ಸ್ವಲ್ಪ ದೊಡ್ಡ ಸೈಜಿನ ಸಿಕ್ಕಿ ಚೆನ್ನಾಗಿರ್ತಿತ್ತು. ನಾನು ನರ್ಸರಿ ಇದ್ದೋಳ ಹತ್ರ ಕೇಳಿದ್ದೆ, ಅವಳು ತಂದು ಕೊಡಲೇ ಇಲ್ಲ ನನಗೆ, ಕೈ ಕೊಟ್ಬಿಟ್ಲು. ಈಗ ಇನ್ನು ಬೀಜ ಹಾಕಿ ನಾನು ನೆಡಬೇಕು. ಇನ್ನು ಸ್ವಲ್ಪ ಲೇಟ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ನಮ್ಮ ಜನವರಿ ಫೆಬ್ರವರಿ ತನಕ ಕಾಯಿ ಬರ್ತಾ ಇರುತ್ತೆ. ಬೇರೆ ಮೆಣಸಿನ ಗಿಡ ಇದೆ, ಸ್ವಲ್ಪ ಕಾಯಿ ಆಗ್ತಾ ಇದೆ. ಅದು ತೋರಿಸಿದ್ನೆಲ್ಲ ನೆನಪೋಗಿದೆ ನನಗೆ ಇವಾಗ ಆದದ್ದು. ಮತ್ತು ಇದೆಲ್ಲ ಇದು ಹೊನ್ಗನೆ ಸೊಪ್ಪು ಅಂತಾರೆ ನೋಡಿ, ಅದಿದು ಸಣ್ಣ ಕಟಿಂಗ್ ತೆಗೆದು ನೆಟ್ಟರು ಕೂಡ ಸಾಕು, ಬಂದ್ಬಿಡುತ್ತೆ. ಇದು ನೀವೇನಾದ್ರು ಹೊನ್ಗನೆ ಸೊಪ್ಪು ನಿಮ್ಗೆ ಸಿಕ್ಕಿದ್ರೆ ಈ ಸೊಪ್ಪನ್ನೆಲ್ಲ ತೆಗೆದ್ಬಿಟ್ಟು ಆ ದಂಟು ಇದೆಯಲ್ಲ, ಆ ದಂಟು ನೀವು ನೆಟ್ಬಿಡಿ. ನಿಮ್ಮ ಹೋಗಂದ್ರೂ ಹೋಗಲ್ಲ, ಅದು ಮನೆ ಬಿಟ್ಟೇ ಹೋಗಲ್ಲ. ಅದು ಎಲ್ಲೋ ಒಂದು ಕಡೆ ಬೆಳೀತಾ ಇರುತ್ತೆ. ಇಲ್ಲಿ ಇನ್ನೊಂದು ಬದನೆ ಗಿಡ ಇದೆ. ನಿಮಗೆ ಈಗ ಇಷ್ಟಕ್ಕೂ ಮುಂಚೆ ನಾನು ಶುಂಠಿ ಅರಿಶಿನ ಎಲ್ಲ ತೋರಿಸಿದ್ನಲ್ಲ, ಆ ಟಬ್ಬಲ್ಲಿರುವಂಥ ಬದನೆ ಗಿಡ ಇದು. ಅದ್ರ ಕೆಳಗಡೆ ಸಿಕ್ಕಾಪಟ್ಟೆ ಜಾಗ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಶುಂಠಿ ಮತ್ತು ಹಾಗೂ ಅರಿಶಿನ ಹಾಕಿದ್ದೀನಿ ಅಲ್ಲಿ. ನೋಡೋಣ, ಒಂದು ವೇಳೆ ಇದಕ್ಕೇನೋ ಪ್ರಾಬ್ಲಮ್ ಕೊಟ್ಟರೆ ಅದನ್ನ ತೆಗೆದು ಬೇರೆ ಕಡೆ ನೆಡ್ಬೋದು. ಇಲ್ಲ, ಇದು ಗಿಡ ಹೋದರೂ ಒಂದೊಂದು ಸರ್ತಿಗೆ ಹುಳ ಬಂದ್ಬಿಟ್ಟು ಹೋಗುತ್ತೆ. ಇದು ನೋಡಿ, ಕಂಪ್ಲೀಟಾಗಿ ಗೆಣಸು ಎರಡು ಥರದ್ದಿದೆ. ಒಂದು ಗುಲಾಬಿ ಕಲರ್ದು, ಒಂದು ಬಿಳಿ ಕಲರ್, ನಾರ್ಮಲ್ ಆಗಿ ಊರ ಕಡೆ ಎಲ್ಲ ಸಿಕ್ಕುತ್ತಲ್ಲ ಅದು. ನೋಡಿ, 2-3 ಟಬ್ಬಲ್ಲಿ ಬೆಳ್ಕೊಂಡ್ಬಿಟ್ಟಿದೆ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿದ್ದು ಒಂದೇ ಟಬ್ಬಲ್ಲಿ. ಲಾಸ್ಟ್ ಇಯರ್ 2 ಟಬ್ ಆಯಿತು. ಈ ಸರ್ತಿ 3 ಟಬ್ ಆಗಿದೆ. ಇನ್ನು ಬರೋ ವರ್ಷ ಅಂತೂ ಖಂಡಿತವಾಗ್ಲೂ ಜಾಸ್ತಿ ಇದ್ರಲ್ಲಿ ನೆಡಲ್ಲ. ನೋಡಿ, ಇಲ್ಲಿ ಮತ್ತೆ ಪುನಃ ಬಲ್ಸಮ್ ಗಿಡ ಹುಟ್ಕೊಂಡಿದೆ ನೋಡಿ. ಎಷ್ಟು ಗಿಡ ಇದೆ ಒಂದು ಅಂದಾಜು ಸಿಗ್ತದೆ ನಿಮಗೆ? ಏನಿಲ್ಲ ಅಂದ್ರೆ 100 ಗಿಡನಾರು ಹುಟ್ಟಿದೆ. ಏನು ಮಾಡೋಕೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಬೇರೆ ಎಲ್ಲರ ಮನೆಗೆ ಹಂಚ್ಬಿಡ್ತೀನಿ. ಇಲ್ಲಿ ವೆಂಚರಲ್ಲಿ ಬೆಂಡೆ ಗಿಡ ಇದೆ. ಹಾಗೆ ಮತ್ತೆ ಅಲ್ಲಿ ನಿಮ್ಗೆ ಅದೇ ಟಬ್ಬಲ್ಲಿ ನಿಮ್ಗೆ ಇದು ಕೂಡ ಕಾಣಿಸ್ತಾ ಇದೆ ನಿಮ್ಗೆ, ಏನೋ ಹಾಗಲು ಬಳ್ಳಿ ಕೂಡ ಇದೆ ನೋಡಿ. ಇಲ್ಲಿ ಬಸ್ಲೆ ಜಿನಿಯಾ ಎಲ್ಲ ಇದೆಯಲ್ಲ, ಇದು ನೋಡಿದ್ರೆ ಇದು ಡ್ರ್ಯಾಗನ್ ಫ್ರೂಟ್. ಈ ಡ್ರ್ಯಾಗನ್ ಫ್ರೂಟಿಗೆ ಜಾಗ ಸ್ವಲ್ಪ ಇದಾಯ್ತು, ನನಗೆ ಸೆಟ್ ಆಗ್ತಾ ಇಲ್ಲ. ಯಾಕಂತೇಳಿ ನಾನು ತಿರುಗಾಡೋ ಕಡೆ ನೆಟ್ರೆ ಏನಾಗುತ್ತೆ, ಇದು ದೊಡ್ಡ ದೊಡ್ಡ ಮುಳ್ಳಿದೆ, ಚುಚ್ಚುತ್ತೆ. ಅದಕ್ಕೊಂದು ಸೈಡಲ್ಲಿ ಇಟ್ಟಿದ್ದೀನಿ. ಈ ಕಡೆ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಈ ಚಪ್ರದವರೆಲ್ಲ ಹಬ್ಬಿಬಿಟ್ಟು ಇದು ಸರಿಯಾಗಿ ಬಿಸಿಲೇ ಬರಲ್ಲ. ಇದಕ್ಕೆ ಕಂಪ್ಲೀಟಾಗಿ ಬಿಸಿಲು ಬೇಕು. ಕೆಳಗಡೆ ಇದ್ದದ್ದು ಬಿಸಿಲು ಬರಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇವನ್ನೆಲ್ಲ ತೆಗೆದು ಸ್ವಲ್ಪ ಸ್ಟ್ರೈಟ್ ಮಾಡಿಬಿಟ್ಟು ಮೇಲ್ಗಡೆ ಕಟ್ಟುತ್ತೀನಿ. ನೋಡೋಣ, ಒಂದು 2-3 ಕಾಯಿ ಆಗುತ್ತೇನೋ, ಹಣ್ಣಾಗುತ್ತೇನೋ, ನೆಕ್ಸ್ಟ್ ಇಯರಿಗಾರು ನೋಡೋಣ. ಹಾಗೆ ಇದು ಬಂದ್ಬಿಟ್ಟು ಕೊಲಂಚೆ. ಲಾಸ್ಟ್ ಇಯರ್ ಸಣ್ಣ ಸಣ್ಣ ಕಟಿಂಗ್ ನೆಟ್ಟಿದ್ನಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಈಗ ಇದನ್ನ ಕಟ್ ಮಾಡಿಬಿಟ್ಟು ಬೇರೆ ನೆಡಬೇಕು. ಇದು ರೈನ್ ಲಿಲ್ಲಿ, ಈ ಸಣ್ಣ ಸಣ್ಣದು ಇದೆಯಲ್ಲ, ರೈನ್ ಲಿಲ್ಲಿ ಬೀಜ ಹಾಕ್ತಾ ಹುಟ್ಟಿದ್ದು. ಮತ್ತು ನೋಡಿ, ಇಲ್ಲಿ ಹೊನ್ಗನೆ ಸೊಪ್ಪಿದೆ. ಹಾಗೆ ಇನ್ನೊಂದು ಕಲರ್ ಡಿಸೆಂಬರ್ ಫ್ಲವರ್ಸ್ ಪ್ಲಾಂಟ್ಸ್ ನಟ್ಟಿದ್ದೀನಿ. ಇದು ಪಾಲಕ್, ಲಾಸ್ಟ್ ಇಯರಿಂದ ಅದರಲ್ಲೇ ಇದೆ. ಇದು ನೋಡಿ, ಇದು ನಮ್ಮ ಅಡೇನಿಯಮ್ ಕಟ್ ಮಾಡಿಬಿಟ್ಟು ರೀಪಾಟ್ ಮಾಡಿ ನೆಟ್ಟಿದ್ದೀನಿ. ಹೊಸ ಚಿಗುರು ಬಂದು ನೆಕ್ಸ್ಟ್ ಇಯರಿಗೆ ಹೂವಾಗುತ್ತೆ. ಇದು ಈ ಸರ್ತಿ ಹೂವು ಆಗಲಿಲ್ಲ ಇನ್ನು. ಲಾಸ್ಟ್ ಇಯರ್ ಬೀಜದಿಂದ ಹಾಕಿದ್ದದು, ಸೀಡ್ಸಿಂದ ಬಂದದ್ದು ಗಿಡ ಅದು. ಇಲ್ಲಿ ನೋಡಿ, ಸಣ್ಣ ಕಟಿಂಗ್ ನೆಟ್ಟಿದೆ. ಯಾವುದು ಇದು? ನಮ್ಮ ಗೆಣಸಿಂದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಇನ್ನೊಂದು ತೋರಿಸ್ತೀನಿ. ಮೊನ್ನೆ ಯಾರೋ ಕೇಳಿದ್ರು, ಅಕ್ಕ ನಿಮ್ಮ ಪೇಪರ್ ಪಾಟ್ ಏನಾಯ್ತು ಅಂತ. ಪೇಪರ್ ಪಾಟ್ ತುಂಬ ಚೆನ್ನಾಗಿದೆ ನೋಡಿ. ಲಾಸ್ಟ್ ಇಯರಿಂದ ಹೇಗಿದೆ ನೋಡಿದ್ರೆ, ಎಷ್ಟು ಗಟ್ಟಿ ಇದೆ ನೋಡಿ. ಇಷ್ಟು 4 ದಿವಸದಿಂದ ಮಳೆ ಆದರೂ ಕೂಡ ಒಂದು ಚೂರು ಹರಿದೋಗಿಲ್ಲ. ಕಲರ್ ಮಾತ್ರ ಬೇರೆ ಚೇಂಜ್ ಆಗಿದೆ, ಆದರೂ ಮಾತ್ರ
ಪಾಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಇದು ನೋಡ್ಲಾರ್ದಿದ್ದವ್ರು ಒಂದ್ಸರ್ತಿ ಪೇಪರ್ ಪಾಟ್ ಅಂತೇಳಿ ನಿಮಗೆ ಟೈಟಲ್ ಸಿಕ್ಕತ್ತೆ, ಆ ವಿಡಿಯೋ ನೋಡಿ ಒಂದ್ಸರ್ತಿ. ಹೇಗೆ ಮಾಡೋದು, ಏನು ಗಿಡ ನೆಟ್ಟಿದೆ, ಹೇಗೆ ಮಣ್ಣು ಹಾಕಿದ್ದೆ, ಅದರೆಲ್ಲ ಡೀಟೇಲ್ಸ್ ಇದೆ. ಒಂದು ವೇಳೆ ನಿಮಗೆ ಬೇಕಾದ್ರೆ ಕಾಮೆಂಟಲ್ಲಿ ಹೇಳಿ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಸರಿ. ಹಾಗೆ ಇಲ್ಲೆಲ್ಲ ಸಣ್ಣ ಸಣ್ಣ ಕಟಿಂಗ್ ಎಲ್ಲ ನೆಟ್ಟಿದ್ದು ಇನ್ನೂ ಹಾಗೆ ಇದೆ, ಇವನ್ನೆಲ್ಲ ತೆಗ್ದಿಲ್ಲ. ಬೇರೆ ಗಿಡ ನೆಟ್ಬೇಕಾದ್ರೆ ಇವನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಇದೊಂದು ಆಲದ ಗಿಡ ಪಕ್ಕದಲ್ಲಿರೋದು. ಇದೇನು ಗೊತ್ತಾ, ಇದು ಯೆಲ್ಲೋ ಕಲರು ರೈನ್ ಲಿಲ್ಲಿ. ಅದ್ರದ್ದೇ ಬೀಜ ತೆಗೆದು ಇಲ್ಲಿ ಹಾಕಿದ್ದು ಹುಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಹುಟ್ಟಿದೆ. ಹುಲ್ಲಿದ್ದಂಗೆ ಇರುತ್ತೆ, ಆದ್ರೆ ಮಾತ್ರ ಒಂದು ವರ್ಷದೊಳಗೆ ತುಂಬ ಚೆನ್ನಾಗಿ ಹೂವಾಗುತ್ತೆ. ಇದು ಆಲದ ಗಿಡ. ಇದನ್ನ ನಾನು ರೀಪಾಟ್ ಮಾಡ್ಬೇಕು ನೋಡಿ. ಕೆಳಗಡೆ ಅದೇ ಪಾಟ್ ಮೇಲೆ ಇಟ್ಟಿದ್ನಿಲ್ಲ ನೋಡಿ, ಕೆಳಗಡೆ ಹೇಗೆ ಹೋಗಿದೆ ನೋಡಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಇಂಥದ್ದೆಲ್ಲ ಬೋನ್ಸೆ ಮಾಡ್ಕೊಂಡಾಗ ಅದನ್ನ ನೆಲದ ಮೇಲಂತೂ ಇಡ್ಲಕ್ಕೆ ಹೋಗಲೇಬಾರ್ದು, ನೆಲಕ್ಕೆ ಟಚ್ಚೇ ಆಗಬಾರ್ದು. ಅದನ್ನ ಸ್ಟ್ಯಾಂಡ್ ಮೇಲೆ ಇಡ್ಬೇಕು. ಅವಾಗ ಏನಾಗುತ್ತೆ, ಬೇರೆ ಕೆಳಗಡೆ ಬಂದಂಗೂ ಅದು ಒಣಗಿ ಹೋಗ್ತಾ ಇರುತ್ತೆ, ನಮ್ಮ ಮನೆ ಸೇಫ್ ಆಗಿರುತ್ತೆ, ಓಕೆನಾ? ನೋಡಿ, ಈ ಸೇವಂತಿಗೆಲ್ಲ ಸ್ವಲ್ಪ ಬೇರೆ ಬೇರೆ ಕೆಲಸ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂದರೆ, ಈ ಥರ ಎಲ್ಲ ಹಬ್ಬಿ ಬಿಟ್ಟಿತ್ತು, ಕೆಳಗಡೆ ಎಲ್ಲ ಮಲ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಒಂದೆರಡು ಕೋಲ್ ಕೊಟ್ಬಿಟ್ಟು ಎಲ್ಲ ನೆಟ್ಟಿದ್ದೀನಿ. ಒಣಗಿದ ಎಲೆಗಳು ಮತ್ತು ದೊಡ್ಡ ದೊಡ್ಡ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಇದು ಮಾಡಿ. ಇದೆಲ್ಲ ಮದರ್ ಪ್ಲಾಂಟ್, ಇದು ಅಂದರೆ ಕಳೆದ ವರ್ಷದ ಗಿಡಗಳಿದು. ಇದರಲ್ಲಿ ಹೂವು ಬರಬೇಕಂದ್ರೆ ಪ್ರೂನ್ ಮಾಡ್ತಾ ಇರಬೇಕು. ಪ್ರೂನ್ ಮಾಡಿದ್ರಷ್ಟೇ ಹೂವು ಬರುತ್ತೆ. ಆದ್ರೆ ಹೊಸ ಗಿಡದಲ್ಲಿ ಬಂದಷ್ಟು ಹೂವು ಇದರಲ್ಲಿ ಬರಲ್ಲ ಅಂತಾರೆ. ನೋಡ್ಬೇಕು ಈ ಸರ್ತಿ ಏನಾಗುತ್ತೆ ನೋಡೋಣ. ಹಾಗೆ ಇಲ್ಲೆಲ್ಲ ನಾನು ಮಾಸ್ ರೋಸ್ ನಟ್ಟಿದ್ನಲ್ಲ, ಇವೆಲ್ಲ ತೆಗೆದ್ಬಿಟ್ಟು ಬೇರೆ ಗಿಡಗಳು ನೆಡಬೇಕು. ಹೂವಿನ ಗಿಡ ನೆಡೋದ, ಇಲ್ಲಾಂದ್ರೆ ತರಕಾರಿ ಗಿಡ ನೆಡೋದ, ಇನ್ನೂ ಆಲೋಚನೆ ಮಾಡಲಿಲ್ಲ. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇಲ್ಲೊಂದು ನಿಮಗೆ ಕಪ್ಪು ಏನ್ ತರ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ಆಫಿಡ್ಸೆ. ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ಲ, ಅದೇ ಟಿಪ್ಸ್ ಫಾಲೋ ಆಗಬೇಕು, ಓಕೆನಾ? ಹಾಗೆ ಇವೆಲ್ಲ ಮಳೆಯಲ್ಲಿ ಸ್ವಲ್ಪ ಕೊಳತಂಗಾಗಿರುತ್ತೆ. ಮಳೆ ಕಮ್ಮಿ ಆದ ತಕ್ಷಣ ಚೆನ್ನಾಗೇ ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಇದು ನೋಡಿ ಗೊಂಡೆ. ಈ ಗೊಂಡೆ ಅಂತೂ ಸಿಕ್ಕಾಪಟ್ಟೆ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಇದೆ ನನ್ನ ಮನೇಲಿ. ಅದು ಹೋಗೋದೇ ಇಲ್ಲ, ಎಲ್ಲೋ ಒಂದ್ ಕಡೆ ಬೀಜ ಬಿದ್ದು ಹುಡ್ತಾ ಬರ್ತಾ ಇರುತ್ತೆ. ಇದು ಒಂದು ಪೇರ್ಲೆ ಗಿಡ, ಅದು ಬೀಜದಿಂದ ಬಂದಿದ್ದು. ಸುಮಾರು ಸರ್ತಿ ತೋರಿಸಿದ್ದೀನಿ. ಒಂದು ಪೇರ್ಲೆ, ಮೂರು ಪೇರ್ಲೆ ಇದೆ, ಒಂದು ಲಿಂಬೆ ಗಿಡ ಇದೆ, ಒಂದು ದಾಳಿಂಬೆ ಇದೆ. ಇಷ್ಟೇ ಹಣ್ಣಿನ ಗಿಡ ಇರೋದ್ ಮೇಲೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇದಕ್ಕೆಲ್ಲ ಈ ಸೇವಂತಿಗೆ ಗಿಡನೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಪ್ರೂನ್ ಮಾಡಿ ಒಂದು ಕೋಲ್ ಕೊಟ್ಟು ಟೈಟಾಗಿ ಕಟ್ಟಬೇಕು ಅದಕ್ಕೆ. ಇಲ್ಲ ಅಂತೇಳಿ ಹಾಗೆ ಬಿದ್ದರೆ ಹೂವು ಚೆನ್ನಾಗಿ ಆಗಲ್ಲ. ಇದು ನೋಡಿ ಡೇರೆ. ಇದು ಲಾಸ್ಟ್ ಇಯರು 6 7 ಹೂವು ಆಗಿತ್ತು. ಇದು ಈ ಸರ್ತಿ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಕಟ್ ಮಾಡಿಬಿಟ್ಟು ಕಟಿಂಗ್ ನೆಡ್ಬೇಕು. ಇನ್ನು ಕೆಳಗಡೆ ಕೂಡ ಇದೆ, ಅದು ಕಟಿಂಗ್ ತಂದ ಮೇಲೆ ನೆಡ್ತೀನಿ. ಹಾಗೆ ಇವೆಲ್ಲ ನಮ್ಮದು ಇದು ಏನಂತಾರೆ ಅದಕ್ಕೆ, ಮಾಸ್ ರೋಸ್, ಇಂಗ್ಲೀಷಲ್ಲಿ ಮಾಸ್ ರೋಸ್ ಅಂತಾರೆ. ನಮ್ದೇನೋ ನೆಲಗುಲಾಬಿಗಳು ಬೇರೆ ಬೇರೆ ಕಲರಿಂದು ತುಂಬ ಚೆನ್ನಾಗೇ ಇದೆ. ಮಳೆಗಾಲದಲ್ಲ ಸ್ವಲ್ಪ ಹೂವಾಗೋದು ಕಮ್ಮಿ. ಇಲ್ಲಿ ಕೆಸ ಕೂಡ ಇದೆ. ಕೆಸ ಸ್ವಲ್ಪ ಈಗಷ್ಟೇ ಬರ್ತಾ ಇದೆ ನೋಡಿ. ಇಲ್ಲೊಂದು ವೆರೈಟಿಯಾಗಿ ತೋರಿಸ್ತೇನೆ ನಿಮಗೆ. ನೋಡಿ, ಹುಲ್ಲು ಕೂಡ ಬೆಳೆಸ್ತಿದ್ದೀರಾ ಅಕ್ಕ ಅಂತ ಕೇಳಬೇಡಿ, ಅದು ಬರೆದಿದೆ. ಅದನ್ನ ರೀಪಾಟ್ ಮಾಡಿಬಿಟ್ಟು ಅದು ಬೇರೆ ಸಮೇತ ತೆಗಿಬೇಕು ಅದನ್ನು, ಇಲ್ಲಾಂದ್ರೆ ಅದು ಹೋಗಲ್ಲ. ನೋಡಿ, ಇಲ್ಲಿ ಆ ಕಡೆಯಿಂದ ತೋರಿಸಿದ್ನಲ್ಲ ನಿಮ್ಗೆ ಹಾಗಲ ಬಳ್ಳಿ, ಅದೇ ಹಾಗಲ ಬಳ್ಳಿ. ಇಲ್ಲಿ ಹೂವು ಈಗ ಇನ್ನು ರೆಡಿ ಆಗ್ತದೆ. ಇಲ್ಲೊಂದು ನೋಡಿ, ಇದು ಅರಳಿ ಮರ. ಇದು ಹಕ್ಕಿ ತಂದು ಹಾಕಿದ್ದೆ ಬೀಜ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ದಪ್ಪ ಆಗಿದೆ. ಇದನ್ನು ಕೂಡ ರೀಪಾಟ್ ಮಾಡ್ಬೇಕು, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಈ ಪುದೀನ ಮಾತ್ರ ಹೀಗೆ ಬಿಟ್ಟಿದ್ನಲ್ಲ ನಾನು, ಸ್ವಲ್ಪ ಹಾಳಾಗ್ತಾ ಇದೆ. ಇದನ್ನ ಕಟಿಂಗ್ ತೆಗೆದು ಬೇರೆ ಇದ್ರಲ್ಲಿ ನೆಡಬೇಕು. ಫ್ರೆಶ್ ಆಗಿ ನೆಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬದನೆ ಗಿಡ ಮಾತ್ರ ಎಲ್ಲಿ ನೋಡಿದ್ರು ಕೂಡ ಅದು ಕಟಿಂಗ್ ಕಾಣಿಸ್ತಾ ಇರುತ್ತೆ ನಿಮಗೆಲ್ಲ. ತಿರುಪತಿಗೆ ಕ್ಷೌರ ಮಾಡಿಬಿಟ್ಟಿದ್ದೀನಿ. ಇವೆಲ್ಲ ಹೊಸದಾಗಿ ಮಾಡಿದಂಥ ಗ್ರೋ ಬ್ಯಾಗ್ಸ್ ರೆಡಿ ಮಾಡಿದ್ದೀನಿ. ಹೊಸದಾಗಿ ತರಿಸಿದ್ನಲ್ಲ, ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ, ಮಿಶೋದಲ್ಲಿ ತರಿಸಿದ್ದೆ ಅಂತ. ಅದೆಲ್ಲ ಹೊಸದಾಗಿ ಮಣ್ಣು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ತೋರಿಸ್ತೀನಿ ನೋಡಿ. ನಾನು ಗಿಡ ಎಲ್ಲ ಎಲೆಗಳೆಲ್ಲ ತೆಗ್ದಿರ್ತೀನಲ್ಲ, ಅದನ್ನೆಲ್ಲ ಹಾಕಿಬಿಟ್ಟು ಕೆಳಗಡೆ ಅದ್ರ ಮೇಲೆ ಮಣ್ಣು ಹಾಕ್ತೀನಿ ನೋಡಿ. ಇದು ಕುಂದಾಪುರ ಕಡೆ ಚಾಟುಗಳ ಅಂತಾರೆ, ನೀವೇನಂತೀರೋ ಗೊತ್ತಿಲ್ಲ ನನಗೆ. ಅದು ಈ ಸರ್ತಿ ತುಂಬ ಬರ್ತಾ ಇದೆ ರೆಡ್. ಇದು ಸಾಸಿವೆ. ಈ ಪಪಾಯ ಮಾತ್ರ ನಾನು ಕಟ್ ಮಾಡ್ತಾ ಇರ್ತೀನಿ, ಅದೇ ಚಿಗುರು ಬರ್ತಾ ಇರ್ತದೆ. ನೋಡ್ಬೇಕು ಏನಾಗುತ್ತೆ. ಒಂದು ಸರ್ತಿ ಕೂಡ ಕಾಯಂತೂ ಆಗಲ್ಲ, ಅದನ್ನ ತೆಗೆದು ಬಿಸಾಕ ಮನ್ಸು ಬರಲ್ಲ, ಪ್ರೂನ್ ಮಾಡ್ತಾ ಇರ್ತೀನಿ ನಾನು. ಇಲ್ಲೆಲ್ಲ ತೊಂಡೆ ಬಳ್ಳಿ ಇದೆ. ಇಲ್ಲಿ ಇದೆಲ್ಲ ತೆಗ್ದ್ಬಿಡ್ತೀನಿ ನಾನು, ಯಾಕಂದ್ರೆ ಆ ತೊಂಡೆ ಬಳ್ಳಿ ಕಾಯಿ ಆಗ್ತಾ ಇಲ್ಲ, ಸ್ವಲ್ಪ ಹುಳ ಹಿಡ್ದಂಗಾಗಿದೆ ತೊಂಡೆ ಬಳ್ಳಿಲಿ. ತೆಗೆದ್ಬಿಟ್ರೆ ಬೇರೆ ಚೆನ್ನಾಗಿ ಚಿಗುರು ಬರುತ್ತೆ, ಓಕೆನಾ?
ಈಗ ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಸ್ವಲ್ಪ ನಮ್ದು ಟೆರೆಸ್ ಗಾರ್ಡನ್ ಎಲ್ಲ ನೋಡಿದ್ರೆ ಹೇಗಿದೆ ಅಂತ ನಿಮ್ಗೊಂದು ಅಂದಾಜು ಸಿಕ್ಕಿರ್ಬೋದು. ನಾನು ಯಾಕೆ ಟೈಟಲ್ ಕೊಟ್ಟಿದ್ದೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದಲ್ವಾ. ಹೂವಿನ ಗಿಡಗಳು ಎಷ್ಟೊಂದಾಗಿದೆ ನೋಡಿ. ಸೂರ್ಯಕಾಂತಿ ಇದೆ, ಹಾಗೆ ನಮ್ಮ ಬಲ್ಸಮ್ ಜಾಸ್ತಿ ಇದೆ, ಜಿನಿಯಾ, ಸೇವಂತಿಗೆ ಗಿಡಗಳು ಇವೆಲ್ಲ ಜಾಸ್ತಿ ಇದೆ ನೋಡಿ. ಇವೆಲ್ಲ ಗ್ರೋ ಬ್ಯಾಗಿಗೆ ಮಣ್ಣು ತಂದು ನೆಡಬೇಕು. ಮಣ್ಣು ಹಾಕಿ ರೆಡಿ ಮಾಡಬೇಕು. ಈಗ ನೆಕ್ಸ್ಟ್ ವೀಕ್ ಒಂದಿಬ್ರು ಕೆಲಸದವ್ರು ಕರೆಸ್ಬಿಟ್ಟು ಮೇಲ್ಗಡೆ ಎಲ್ಲ ತಂದ್ಬಿಟ್ಟು ಈ ಲೈನಲ್ಲಿ ಇಡ್ತೀನಿ. ಯಾಕಂದ್ರೆ ಇನ್ ತರಕಾರಿ ಬೀಜ ಹಾಕಿದ್ರೆ ಮೆಣಸು ಟೊಮೆಟೊ ಎಲ್ಲ ಹಾಕಕ್ಕೆ ಎಲ್ಲ ಬರೀ ಹೂವಿನ ಗಿಡಗಳೇ ಇದೆ. ಎಷ್ಟೇ ತೆಗೆದ್ರು ಕೂಡ ಅದ್ರಲ್ಲಿ ಮತ್ತೆ ನೆಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಹೊಸ ಮಣ್ಣಲ್ಲೇ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಟೆರೆಸ್ ಮಾತ್ರ ಈ ಮಣ್ಣು ಬಿದ್ದಿದೆಯಲ್ಲ, ಅದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಪ್ಪಾಗಿದೆ. ನಾನು ಲಾಸ್ಟ್ ಅಂದ್ಕೊಂಡಿದ್ದೆ, ನಾನು ಮಳೆಗಾಲ ಶುರುವಾಗ್ಬೇಕಿದ್ ಮುಂಚೆ ಕಲರ್ ಹಾಕ್ಬೇಕು ಈ ಸಾರಿ ಅಂತ. ಆ, ಅದೃಷ್ಟಕ್ಕೆ ಏನಂತ ಹೇಳಿದ್ರೆ ಬೇಗನೆ ಮಳೆಗಾಲ ಸ್ಟಾರ್ಟ್ ಆಯ್ತು. ಸರಿ ಮಳೆ ಬರುತ್ತಲ್ಲ ಅಂದ್ಬಿಟ್ರೆ ಮಳೆ ಹೋಗ್ಬಿಡ್ತು. ಒಂದ್ 15-20 ದಿವಸ ಮಳೆನೇ ಇಲ್ಲ, ಬರೀ ಬಿಸ್ಲೇ ಬರ್ತಿತ್ತು. ಆ ಬಿಸ್ಲನ್ನ ನಂಬ್ಕೊಂಡು ಕೈ ಹಿಡಿಯೋಕ್ಕೂ ಆಗಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಕೆಲವು ಗಿಡಗಳೆಲ್ಲ ಬೆಳೆದ್ ಬಿಟ್ಟಿತ್ತು. ಗಿಡ ಬೆಳೆದವಾಗ ಅದನ್ನ ಬೇರೆ ಕಡೆ ಇಟ್ಬಿಟ್ಟು ಕಲರ್ ಹಾಕಕ್ ತುಂಬಾ ಕಷ್ಟ. ಅದಕ್ಕೋಸ್ಕರ ಕಲರ್ ಅಂತೂ ಹಾಕ್ಲಿಲ್ಲ. ಕೆಳಗಡೆ ಮಾತ್ರ ಗಲೀಜ್ ಅನ್ಸುತ್ತಾ ಇದೆ. ನನಗೆ ಇಷ್ಟ ಆಗ್ತಾ ಇಲ್ಲ ನನ್ನ ಟೆರೇಸ್. ಈ ಸರ್ತಿ ಚಳಿಗಾಲ ಆದ್ರ ಮೇಲೆ ಫೆಬ್ರವರಿ ಮಾರ್ಚ್ ಅಲ್ಲೇ ಖಂಡಿತವಾಗ್ಲೂ ಈ ಕಲರ್ ಮಾತ್ರ ಚೇಂಜ್ ಮಾಡ್ಬೇಕು. ನಾನು ಕಲರ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿಸಿ ಬೇರೆ ಕಲರ್ ಹಾಕೊಬೇಕು. ಇಲ್ಲ ಅಂತೇಳಿ ಗಲೀಜ್ ಕಾಣಿಸ್ತಾ ಇದೆ. ಇದು ಫ್ರೆಂಡ್ಸ್ ನನ್ನ ಟೆರೆಸ್ ಗಾರ್ಡನ್ ಟೂರು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಕೊಡಿ, 4 ಜನರಿಗೆ ಶೇರ್ ಮಾಡಿ. ಯಾಕೆ ಅವ್ರಿಗೂ ಒಂದು ಸ್ವಲ್ಪ ನಂಗೆ ಕಷ್ಟ ಗೊತ್ತಾಗ್ಲಿ. ಓಕೆ, ಏನಿಸ್ತಂತ ಕಾಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.